ಸರ್ವಶಕ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಲ ನಿಮ್ಮೆಲ್ಲರನ್ನು ಕಾಣುವಂತೆ, ಈ ದಿನದಲ್ಲಿ ಒಂದು ಉಜ್ಜೀವನ ಸತ್ಯವನ್ನು ಧ್ಯಾನ ಮಾಡುವಂತೆ ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇನೆ. ಸೊ ಈ ದಿನದಲ್ಲಿ ಒಂದು ವೇದ ವಚನವನ್ನು ಓದಿ ನಾವು ಆ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ತೆಗೆದುಕೊಳ್ಳೋಣ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನು ನಾನು ಓದುತ್ತೇನೆ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. But seek ye first the kingdom of God and his righteousness, and all these things shall be added unto you. Amen. ಈ ವೇದ ವಚನವನ್ನು ನಾವು ಓದಿ ನೋಡಬೇಕಾದ್ರೆ ಅನೇಕ ಜನರು ಇಂಗ್ಲಿಷಲ್ಲಿ ಒಂದು ಪದವನ್ನು ಹೇಳುತ್ತಾರೆ. ಮೆನಿ ಪೀಪಲ್ ಆರ್ ಮಾಸ್ಟರಿಂಗ್ ಆನ್ ಮೈನರ್ಸ್ ಆ್ಯಂಡ್ ಮೆನಿ ಪೀಪಲ್ ಆರ್ ಮೈನರಿಂಗ್ ಆನ್ ಮಾಸ್ಟರ್ಸ್. ಈ ಪದಕ್ಕೆ ಅರ್ಥ ಏನಂದರೆ, ಅನೇಕ ಜನರು ದೊಡ್ಡ ಕಾರ್ಯವನ್ನು ಚಿಕ್ಕದಾಗಿ ನೆನೆಸ್ತಾರಂತೆ, ಅನೇಕ ಜನರು ಚಿಕ್ಕ ಕಾರ್ಯವನ್ನು ದೊಡ್ಡದಾಗಿ ನೆನೆಸ್ತಾರಂತೆ. ಎಲ್ಲ ಏರುಪೇರಾಗಿದೆ, ಎಲ್ಲ ಉಲ್ಟಾ ಆಗಿಬಿಟ್ಟಿದೆ. ಆದರೆ ಯಾವ ಕಾರ್ಯವನ್ನು ನಾವು ಹೇಗೆ ನೆನೆಸಬೇಕೋ ಅದೇ ವಿಶೇಷ. ಹಲ್ಲೆಲೂಯಾ. ಸೊ ಈ ವೇದ ವಚನವನ್ನು ನಾವು ಓದಿರೋ ಪ್ರಕಾರ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಹುಡುಕಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸತ್ಯ, ನಮ್ಮಲ್ಲಿ ಅನೇಕರು ಅವಿಧೇಯರಾಗಿರುವುದು ಈ ಸತ್ಯ. ಪ್ರಿಯ ದೇವ ಜನರೇ, ಇಲ್ಲಿ ನಾವು ನೋಡುತ್ತೇವೆ, ಮೊದಲನೇದಾಗಿ ಎಂದು ದೇವರು ಹೇಳಿದ್ರಲ್ವಾ, ನಾವು ಮೊದಲನೇದಾಗಿ ದೇವರನ್ನು ಪ್ರೀತಿಸ್ತಾ ಇದ್ದೇವೆ, ಮೊದಲನೇದಾಗಿ ನಾವು ದೇವರನ್ನು ಸೇವಿಸ್ತಾ ಇದ್ದೇವೆ, ಮೊದಲನೇದಾಗಿ ನಾವು ದೇವರನ್ನು ಇಡುತ್ತಾ ಇದ್ದೇವೆ ಎನ್ನುವುದೇ ಮುಖ್ಯವಾದ ಕಾರ್ಯ. ಇವತ್ತು ನಾನು ಈ ಪ್ರಸಂಗಕ್ಕೆ ಹೋಗುವುದಕ್ಕೆ ಮುಂಚೆ ಒಂದು ಚಿಕ್ಕದಾದಂಥ ಒಂದು ಕ್ಯಾಲ್ಕುಲೇಷನ್ ಅನ್ನು ನಾವು ಮಾಡೋಣ. ಈ ಸ್ಕ್ರೀನಲ್ಲಿ ನಿಮಗೆ ಒಂದು ವೇಳೆ ಕಾಣ್ಬೋದು. ಫಸ್ಟ್ ನಾನೊಂದು ಡಾಟ್ ಅನ್ನು ಇಟ್ಟಿದ್ದೇನೆ, ಒಂದು ಚುಕ್ಕೆ. ಆ ಡಾಟ್ ಬಂದು ಲೋಕವೆಲ್ಲ ವ್ಯರ್ಥತ್ವ, ಸಮಸ್ತವೂ ವ್ಯರ್ಥತ್ವ ಎಂದು ಪ್ರಸಂಗಿಯಲ್ಲಿ ಬರೆಯಲ್ಪಟ್ಟಿದೆ. ವ್ಯರ್ಥತ್ವವೇ ವ್ಯರ್ಥತ್ವ, ಎವ್ರಿಥಿಂಗ್ ಇಸ್ ವ್ಯಾನಿಟಿ. ಪಕ್ಕದಲ್ಲಿ ಇರುವಂಥ ಒಂದು ಸೊನ್ನೆ ಅದು ಬಂದು ನಮ್ಮ ಕುಟುಂಬ, ಇನ್ನು ಪಕ್ಕದಲ್ಲಿ ಇರುವಂಥ ಸೊನ್ನೆ ಬಂದು ನಮ್ಮ ಕೆಲಸ, ಅದರ ಪಕ್ಕದಲ್ಲಿ ಇರುವಂಥ ಇನ್ನೊಂದು ಸೊನ್ನೆ ಬಂದು ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಸ್ನೇಹಿತರು, ಬಂಧು ಬಳಗದವರು ಎಲ್ಲ. ಕೊನೆಯದಾಗಿ ಒಂದು ಇರುವುದು ಅದು ಕ್ರಿಸ್ತ. ಸೊ ನಾವೇನು ಮಾಡಿದ್ದೇವೆ, ಮೊದಲನೇದಾಗಿ ನಮ್ಮ ಕುಟುಂಬವನ್ನು ಇಟ್ಟಿದ್ದೇವೆ, ಎರಡನೇದಾಗಿ ನಮ್ಮ ಕೆಲಸವನ್ನು ಇಟ್ಟಿದ್ದೇವೆ, ಮೂರನೇದಾಗಿ ನಮ್ಮ ನೆಂಟರು, ಬಂಧು ಬಳಗದವರು, ಸ್ನೇಹಿತರನ್ನು ಇಟ್ಟಿದ್ದೇವೆ, ಕೊನೆಯದಾಗಿ ನಾವು ಕ್ರಿಸ್ತವನ್ನು ನಾವು ಇಟ್ಟಿದ್ದೇವೆ. ಇದರಲ್ಲಿ ಏನಾರ ವ್ಯಾಲ್ಯೂ ನಮಗೆ ಕಾಣುತ್ತಾ ಇದೆಯಾ? ಯಾವ ವ್ಯಾಲ್ಯೂ ಇದರಲ್ಲಿ ಇಲ್ಲ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ನಾವು ಮೊದಲನೇದಾಗಿ ನಾವು ಯಾರನ್ನು ಇಟ್ಟಿದ್ದೇವೆ? ಮೊದಲನೇದಾಗಿ ನಾವೇನು ಮಾಡಿದ್ದೇವೆ? ನಮ್ಮ ಕುಟುಂಬವನ್ನು ಇಟ್ಟಿದ್ದೇವೆ, ನಮ್ಮ ಕೆಲಸವನ್ನು ಇಟ್ಟಿದ್ದೇವೆ, ನಮ್ಮ ಸ್ನೇಹಿತರು, ಬಂಧು ಬಳಗದವರನ್ನು ಇಟ್ಟಿದ್ದೇವೆ, ನಮ್ಮನ್ನು ಇಟ್ಟಿದ್ದೇವೆ, ಕೊನೆಯದಾಗಿ ನಾವು ಕ್ರಿಸ್ತವನ್ನು ಇಟ್ಟಿದ್ದೇವೆ. ಕೊನೆಯದಾಗಿ ನಾವು ಕ್ರಿಸ್ತವನ್ನು ಇಟ್ಟರೆ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ, ನಮಗೆ ಯಾವ ಲಾಭವೂ ಸಿಗುವುದಿಲ್ಲ. ಇವಾಗ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ. ಆದರೆ ಈ ಒಂದನ್ನು, ಕ್ರಿಸ್ತವನ್ನು ನಾವು ಮೊದಲನೇದಾಗಿ ಇಟ್ಟರೆ ಎಲ್ಲ ಝೀರೋಸ್ಗಳಿಗೆ ವ್ಯಾಲ್ಯೂ ಬಂದ್ಬಿಡುತ್ತದೆ. ಹಲ್ಲೆಲೂಯಾ. ಎಲ್ಲ ಸೊನ್ನೆಗಳಿಗೆ ಬೆಲೆ ಬಂದ್ಬಿಡುತ್ತದೆ ನೋಡಿ. ಮೊದಲನೇದಾಗಿ ನಾವು ಕ್ರಿಸ್ತವನ್ನು ಇಟ್ಟರೆ ಅದರ ಬೆಲೆ ಬಂದು 1000 ಅಂತ ಹೇಳ್ತಾರೆ. ಸೊ ಈ ದಿನದಲ್ಲಿ ನಾವು ಯಾವುದೆಲ್ಲ ಮುಖ್ಯವಾಗಿ ಮೊದಲನೇದಾಗಿ ಇಟ್ಟಿದ್ದೇವೋ ಅದೆಲ್ಲವೂ ಏನು ಇಲ್ಲದಂಗೆ ಆಯಿತು. ಕಾರಣ ಏನಂದರೆ, ನಾವು ಕ್ರಿಸ್ತವನ್ನು ಮೊದಲನೇದಾಗಿ ಇಡಲಿಲ್ಲ. ಸೊ ಕ್ರಿಸ್ತವನ್ನು ಮೊದಲನೇದಾಗಿ ಇಡು. ತುಂಬ ಕಷ್ಟ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಇದು ತುಂಬ ಕಷ್ಟ, ಆದರೆ ಬೇರೆ ದಾರಿನೇ ಇಲ್ಲ. ಕ್ರಿಸ್ತವನ್ನು ಮೊದಲನೇದಾಗಿಟ್ಟು ಆಮೇಲೆ ನಮ್ಮ ಕುಟುಂಬ, ನಮ್ಮ ಕೆಲಸ, ನಮ್ಮ ಸ್ನೇಹಿತರು ಎಲ್ಲವನ್ನು ದೇವರು ನೋಡಿಕೊಳ್ಳುತ್ತಾರೆ. ಎಲ್ಲವನ್ನು ಮೊದಲನೇದಾಗಿಟ್ಟು ಕೊನೆಯದಾಗಿ ನಾವು ಕ್ರಿಸ್ತವನ್ನು ಇಟ್ಟರೆ ಬರೀ ಸೊನ್ನೆ ಮಿಗುಳುತ್ತೆ ಹೊರತು ಬೇರೆ ಯಾವುದೂ ಮಿಗಿಲುವುದಿಲ್ಲ. ಸೊ ಪ್ರಿಯ ದೇವ ಜನರೇ, ನಾವು ಗಮನವಾಗಿದ್ದು ಕ್ರಿಸ್ತವನ್ನು ನಾವು ಮೊದಲನೇದಾಗಿಟ್ಟರೆ ಸೊನ್ನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಜೀವವುಳ್ಳ ದೇವರು. ಹಲ್ಲೆಲೂಯಾ. ಅವರು ಜೀವಿಸುವ ಕರ್ತನು. ಸೊನ್ನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ.
ನಾವೇನು ಮಾಡ್ತೀವಿ, ಮೊದಲನೇದಾಗಿ ನಮ್ಮ ಕುಟುಂಬ, ಕೆಲಸ, ನಮ್ಮ ನೆಂಟರು, ಸ್ನೇಹಿತರು ಎಲ್ಲರಲ್ಲಿಟ್ಟರೆ ಪ್ರಾರಂಭಿಸೋದು 0 ಪ್ರಾರಂಭಿಸುತ್ತದೆ. 0 ಅದು ಸ್ಟಾರ್ಟ್ ಆಗುತ್ತದೆ. ಸೊ 0 ಅಂದರೆ ನಾನು ಹೇಳಿರುವ ರೀತಿಯಲ್ಲಿ ಎಲ್ಲವೂ ವ್ಯರ್ಥತ್ವ, ಸಮಸ್ತವೂ ವ್ಯರ್ಥತ್ವ. ಎವ್ರಿಥಿಂಗ್ ಇಸ್ ವ್ಯಾನಿಟಿ, ವ್ಯಾನಿಟಿ, ವ್ಯಾನಿಟಿ. ಸೊ ಈ ಕ್ರಿಸ್ತವನ್ನು ನಾವು ಮೊದಲನೇದಾಗಿಟ್ಟರೆ, ನಾವು ಇದರಲ್ಲಿ ಎಷ್ಟು 0 ನಾವು ಸೇರಿಸ್ತಾ ಬರ್ತಾ ಇದ್ರೆ ಅದು ವ್ಯಾಲ್ಯೂನೇ. ಹಲ್ಲೆಲೂಯಾ. ಇವಾಗ ನೋಡಿ, ಈ 3 0ಯಲ್ಲಿ ಇನ್ನೊಂದು 0 ಸೇರಿಸಿದ್ರೆ 10,000, 10,000ದಲ್ಲಿ ಇನ್ನೊಂದು 0 ಸೇರಿಸಿದ್ರೆ ಲಕ್ಷ, ಲಕ್ಷದಲ್ಲಿ ಇನ್ನೊಂದು 0 ಸೇರಿಸಿದ್ರೆ ಕೋಟಿ. ಸೊ ಹೀಗೆ ಕೂಡಿಕೊಂಡೇ ಬರುತ್ತದೆ. ಆದರೆ ನಾವು ಕ್ರಿಸ್ತವನ್ನು ನಾವು ಕೊನೆಯದಾಗಿಟ್ಟರೆ 0 ನಾವು ಸೇರಿಸ್ತಾ ಬರ್ತಾ ಇದ್ರೆ ಅದರ ವ್ಯಾಲ್ಯೂ ಬಂದು ಕಡಿಮೆ ಆಗುತ್ತಾ ಬರುತ್ತದೆ. ಸೊ ಇವತ್ತು ಮೊದಲನೇದಾಗಿ ನಾವು ಯಾರನ್ನು ಇಟ್ಟಿದ್ದೇವೆ? ತುಂಬ ಕಷ್ಟ ಅಲ್ವಾ? ಪ್ರಾಕ್ಟಿಕಲ್ ಆಗಿ ತುಂಬ ಕಷ್ಟ. ಒಂದು ವೇದ ವಚನವನ್ನು ನಾವು ಓದೋಣ. ನಾವು ತೆಗೆದುಕೊಳ್ಳೋಣ ವಿಮೋಚನೆ ಕಾಂಡ 22ನೇ ಅಧ್ಯಾಯ 29ನೇ ವಚನವನ್ನು ನಾನು ಓದುತ್ತೇನೆ. ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 22 ವರ್ಸಸ್ 29. ನಿನ್ನ ಪ್ರಥಮ ಫಲವನ್ನು, ಪಾನವನ್ನು ನನಗೆ ಅರ್ಪಿಸಲು ತಡೆ ಮಾಡಬೇಡ. ನಿನ್ನ ಮಕ್ಕಳಲ್ಲಿ ಚೊಚ್ಚಲಾದವರನ್ನು ನನಗೆ ಕೊಡಬೇಕು. ಈ ದಿನಗಳಲ್ಲಿ ನೋಡಬೇಕಾದ್ರೆ, ಈ ಕಾಲಗಳಲ್ಲಿ ಕಾಣಿಕೆ ಮೊದಲು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂದರೆ, ಅನೇಕರು ಹೆಸರಿಗಾಗಿ ಕೊಡುತ್ತಾರೆ, ಹೊಗಳಿಕೆಗಾಗಿ ಕೊಡುತ್ತಾರೆ. ಆದರೆ ಕಾಣಿಕೆ ಬಂದು ದೇವರು. ಹಲ್ಲೆಲೂಯಾ. ದೇವರ ಅಗತ್ಯಕ್ಕೆ ನಾವು ಕಾಣಿಕೆಯನ್ನು ಕೊಡಬೇಕು. ಯಾಕಂದರೆ ಅವರು ನಿಮಗಾಗಿ, ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ, ತನ್ನ ಜೀವವನ್ನು ಕೊಟ್ಟಿದ್ದಾರೆ, ನಮ್ಮ ರೋಗಗಳನ್ನು ಅವರು ವಾಸಿ ಮಾಡಿದ್ದಾರೆ. ಹಣ ಕೊಟ್ಟು ಇದನ್ನು ತಗೊಂಡಿಲ್ಲ. ಇವಾಗ ನೋಡ್ರಿ, ಹಣ ಕೊಟ್ಟರೆ ಡಾಕ್ಟರ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ದೇವರು ನಮಗೆ ಎಷ್ಟು ಒಂದು ದೊಡ್ಡ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವೇನು ಮಾಡಿದ್ದೇವೆ? ಸೊ ಮೊದಲು ದೇವರು ಅಷ್ಟೇ, ಮುಗಿದೋಯ್ತು, ಆಶೀರ್ವಾದನೇ. ಹಲ್ಲೆಲೂಯಾ. ಕೊರಿಯಾ ದೇಶದಲ್ಲಿ ಪಾಸ್ಟರ್ ಪಾಲ್ ಯೋಂಗಿಚೋ ಅವ್ರು ಹೇಳಿದಂಥ ಒಂದು ಸತ್ಯ ಇವಾಗ ಜ್ಞಾಪಕಕ್ಕೆ ಬರ್ತಾ ಇದೆ. ಅವ್ರು ಹೇಳಿದ್ರು, ದಾರಿದ್ರ ಅದು ಬಂದು ಶಾಪ. ಪಾವರ್ಟಿ ಇಸ್ ಅ ಕರ್ಸ್. ಸೊ ಈ ದಾರಿದ್ರ್ಯವನ್ನು ಜಯಿಸಬೇಕಾದ್ರೆ ನಾವೇನು ಮಾಡಬೇಕು? ಮೊದಲನೇದಾಗಿ ದೇವರನ್ನು ಪ್ರೀತಿಸಬೇಕು, ಮೊದಲನೇದಾಗಿ ದೇವರನ್ನು ಸೇವಿಸಬೇಕು, ದೇವರನ್ನು ಮೊದಲನೇದಾಗಿ ಇಡಬೇಕು. ಅದು ಆಶೀರ್ವಾದನೇ. ಇವತ್ತು ನೋಡ್ರಿ, ಕೊರಿಯಾ ದೇಶದಲ್ಲಿ ಒಂದು ಸಭೆಯ ಕಾಣಿಕೆ ಬಂದು 25 ಕೋಟಿ. ಆ ರೀತಿ ದೇವರು ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ವೇದ ವಚನದಲ್ಲಿ ನಾವು ನೋಡುತ್ತೇವೆ, ನಿನ್ನ ಮಕ್ಕಳಲ್ಲಿ ಚೊಚ್ಚಲಾದವರನ್ನು ನನಗೆ ಕೊಡಬೇಕು. ನಮ್ಮ ಮಕ್ಕಳನ್ನು ಅಂದರೆ ನಮ್ಮ ಮೊದಲನೇ ಮಗುವನ್ನೇ, ಇಲ್ಲಾಂದರೆ ಯಾವುದೇ ಮಗು ಇದ್ರೂ ಸರಿ, ದೇವರನ್ನು ಸೇವಿಸಬೇಕು. ಇದೊಂದು ದೊಡ್ಡ ಕೃಪೆ. ಹಲ್ಲೆಲೂಯಾ. ಸೊ ನನಗಾಗಿ ಪ್ರಾಣವನ್ನು ಕೊಟ್ಟ ದೇವರಿಗೆ, ನನಗಾಗಿ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ರಕ್ಷಣೆಯ ಪಾತ್ರವನ್ನು ನಾನು ತೆಗೆದುಕೊಂಡು ನಾನು ದೇವರನ್ನು ಆರಾಧಿಸುತ್ತೇನೆ ಎಂದು ಕೀರ್ತನೆಗಾರನು ಹೇಳುತ್ತಾನಲ್ವಾ. ಸೊ ಇವತ್ತು ನಾವು ಯಾರನ್ನು ಸೇವಿಸ್ತಾ ಇದ್ದೀವಿ? ಇವತ್ತು ನಾವು ಯಾರನ್ನು ಮೊದಲನೇದಾಗಿ ನಾವು ಇಡ್ತಾ ಇದ್ದೀವಿ? ಸೊ ಹೀಗೆಲ್ಲ ಈ ಸತ್ಯವನ್ನು ಧ್ಯಾನಿಸುವಾಗ ನಮ್ಮ ಹೃದಯದಲ್ಲಿ ಒಂದು ಭಾವನೆ ಬರುತ್ತದೆ, ಒಂದು ಸೆನ್ಸ್ ಉಂಟಾಗುತ್ತದೆ. ಹಲ್ಲೆಲೂಯಾ. ಸೊ ದೇವರಿಗೆ ಮೇಲಾಗಿ ನಾವು ಯಾವುದೆಲ್ಲ ಇಡುತ್ತೇವೋ ಅದೆಲ್ಲ ವಿಗ್ರಹಾರಾಧನೆ. ನಮ್ಮ ಗಂಡ, ಹೆಂಡತಿ, ಮಕ್ಕಳು, ಸ್ನೇಹಿತರು, ಬಂಧು ಬಳಗದವರು ಯಾರೇ ಇದ್ರೂ ಸರಿ, ಅದು ವಿಗ್ರಹ ಆರಾಧನೆ. ಸೊ ಮೊದಲು ದೇವರೇ ಮೊದಲು ನಮ್ಮ ಜೀವಿತದಲ್ಲಿ. ಸೊ ಯಾಕಂದರೆ ವಾಕ್ಯ ಹೇಳುತ್ತದೆ, ಮೊದಲು ಅವರ ರಾಜ್ಯವನ್ನು ಹುಡುಕಿರಿ, ಮೊದಲನೇದಾಗಿ ಅವರ ನೀತಿಯನ್ನು ಹುಡುಕಿರಿ. ಸೀಕ್ ಯೆ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಹಲ್ಲೆಲೂಯಾ. ಸೊ ಹಾಗೆಯೇ ನಾವು ಮೊದಲನೇದಾಗಿ ದೇವರನ್ನು ಇಡಲು ನಾವು ಕಲಿಯಬೇಕು. ಎಲ್ಲ ಕಾರ್ಯದಲ್ಲಿ ದೇವರನ್ನು ಮೊದಲನೇದಾಗಿ ಇಡಲು ನಾವು ಕಲಿತುಕೊಳ್ಳಬೇಕು. ಹಲ್ಲೆಲೂಯಾ. ಒಂದು ವೇದ ವಚನವನ್ನು ಇವಾಗ ಓದೋಣ. ನಾವು ತೆಗೆದುಕೊಳ್ಳೋಣ 1 ಅರಸನು 17ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನಾನು ಓದುತ್ತೇನೆ. 1 Kings ಚಾಪ್ಟರ್ 17 ವರ್ಸಸ್ 10 and 11. ಹಾಗೆಯೇ ಅವನೆದ್ದು ಚಾರೆಪಾತಿಗೆ ಹೋಗಿ ಪಟ್ಟಣದ ಬಾಗಿಲ ಬಳಿಗೆ ಬಂದು, ಈಗೋ ಅಲ್ಲಿ ಒಬ್ಬ ವಿಧವೆಯು ಕಟ್ಟಿಗೆಗಳನ್ನು ಆರಿಸಿಕೊಳ್ಳುತ್ತಾ ಇದ್ದಳು. ಅವಳು ಅವನನ್ನು ಕರೆದು, ನೀನು ದಯಮಾಡಿ ಕುಡಿಯುವುದಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಕೊಂಡು ಬಾ ಅಂದನು. ಅವಳು ತಕೊಂಡು ಬರಲು ಹೋಗುತ್ತಿರುವಾಗ ಅವನು ಅವಳನ್ನು ಕರೆದು, ನೀನು ದಯಮಾಡಿ ನಿನ್ನ ಕೈಯಲ್ಲಿ ರೊಟ್ಟಿಯ ತುಂಡನ್ನು ನನಗೆ ತಕೊಂಡು ಬಾ ಅಂದನು. ಇಲ್ಲಿ ದೇವರು ಏಲಿಯನಿಗೆ ಹೇಳುತ್ತಾರೆ, ನೀನು ಚಾರೆಪಾತ್ ಎನ್ನುವ ಸ್ಥಳಕ್ಕೆ ನೀನು ಹೋಗು.
ಅಲ್ಲಿ ಒಂದು ವಿಧವೆಯನ್ನು ನಾನು ಆಜ್ಞಾಪಿಸಿದ್ದೇನೆ ಎಂದು ದೇವರು ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಆ ವಿಧವೆ ಹೇಳ್ತಾ ಇದ್ದಾಳೆ, ನನ್ನ ಕೈಯಲ್ಲಿ ಒಂದು ಸ್ವಲ್ಪ ಹಿಟ್ಟು ಮಾತ್ರ ಇದೆ, ಒಂದು ಸ್ವಲ್ಪ ಎಣ್ಣೆ ಇದೆ, ಅದರಲ್ಲಿ ನಾನು ಒಂದು ಚಿಕ್ಕದಾದಂಥ ರೊಟ್ಟಿಯನ್ನು ಮಾಡಿ ನಾನು ನನ್ನ ಮಗ ತಿಂದು ನಾವು ಸಾಯ್ಲಿಕ್ಕಿದ್ದೇವೆ ಎಂಬುದಾಗಿ ಆ ವಿಧವೆ ಹೇಳ್ತಾಳೆ. ಅದಕ್ಕೆ ಏಲಿಯನು ಹೇಳ್ತಾನೆ ಪ್ರತ್ಯುತ್ತರವಾಗಿ 13ನೇ ವಚನದಲ್ಲಿ ನಾವು ನೋಡುತ್ತೇವೆ, ವರ್ಸಸ್ 13 ಅನ್ನು ನಾನು ಓದ್ತೇನೆ. ಆಗ ಏಲಿಯನು ಅವಳಿಗೆ, ಭಯಪಡಬೇಡ, ನೀನು ಹೋಗಿ ನಿನ್ನ ಮಾತಿನ ಪ್ರಕಾರವೇ ಮಾಡು, ಆದರೆ ಮೊದಲು ಅದರಲ್ಲಿ ನನಗೆ ಒಂದು ಚಿಕ್ಕ ರೊಟ್ಟಿ ಮಾಡಿ ನನ್ನ ಬಳಿಗೆ ತಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಸಿದ್ಧ ಮಾಡಿಕೋ ಅಂದನು. ಏನೊಂದು ಸತ್ಯ ನೋಡ್ರಿ. ಇಲ್ಲಿ ನಾವು ನೋಡ್ಬೇಕು, ಪಾಪ ಈ ಏಲಿಯನು ಹೋಗಿದ ತಕ್ಷಣ ಒಂದು ದೊಡ್ಡ ಸಾಹುಕಾರ ಮನೆ ಆಗಿರಬಾರ್ದು, ನೋಡಿದ್ರೆ ಒಬ್ಬ ವಿಧವೆಯ ಮನೆ. ಅಲ್ಲಿ ನೋಡಿದ್ರೆ ಆ ವಿಧವೆ ಹೇಳ್ತಾ ಇದ್ದಾಳೆ, ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆನೇ ಇದೆ, ಆ ರೊಟ್ಟಿಯನ್ನು ನಾನು ನನ್ನ ಮಗ ತಿಂದು ನಾವು ಸಾಯ್ಲಿಕ್ಕಿದ್ದೇವೆ ಎಂಬುದಾಗಿ ಆ ವಿಧವೆ ಹೇಳ್ತಾನೆ. ಅದಕ್ಕೆ ಏಲಿಯನು ಹೇಳ್ತಾನೆ, ನೀನು ಭಯಪಡಬೇಡ, ಮೊದಲನೇದಾಗಿ ನೀನೇನು ಮಾಡು, ದೇವರನ್ನು ನೆನೆಸು, ನನಗಾಗಿ ಒಂದು ಚಿಕ್ಕದಾದಂಥ ರೊಟ್ಟಿಯನ್ನು ಮಾಡಿ ನೀನು ತಗೊಂಡು ಬಾ, ಮೊದಲನೇದಾಗಿ ನನಗೆ ಕೊಡು, ಆಮೇಲೆ ನಿನಗೂ ನಿನ್ನ ಮಗನಿಗೂ ನೀನು ಮಾಡಿಕೋ ಎಂಬುದಾಗಿ ಏಲಿಯನು ಹೇಳ್ತಾನೆ. ಆದರೆ ವೇದ ವಚನ ನಮಗೆ ಏನು ಹೇಳುತ್ತದೆ ಅಂದರೆ, ಬರಗಾಲ ಮುಗಿಯುವ ತನಕ ಹಿಟ್ಟು ಕಡಿಮೆ ಆಗಲಿಲ್ಲ, ಎಣ್ಣೆ ಕಡಿಮೆ ಆಗಲಿಲ್ಲ, ಕೊರತೆ ಆಗಲಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ. ಹಾಲೆಲೂಯ. ಅದೇ ಆಶೀರ್ವಾದ. ಆಮೇನ್. ಆಶೀರ್ವಾದ ಅನ್ನೋದು ಬರೀ ಹಣ ಅಲ್ಲ. ಅನೇಕರು ಅಂದುಕೊಂಡಿದ್ದಾರೆ ಆಶೀರ್ವಾದ ಅಂದರೆ ಕೈ ತುಂಬ ಹಣ ಇರಬೇಕು, ಎಲ್ಲ ಸೌಕರ್ಯವನ್ನು ನಾನು ಅನುಭವಿಸಬೇಕು, ಅದೇ ಆಶೀರ್ವಾದ ಎಂದು. ಆದರೆ ನಿಜವಾದ ಆಶೀರ್ವಾದ ಬಂದು ನೆಮ್ಮದಿ, ಸಮಾಧಾನ, ಅಭಿಷೇಕ, ದೇವರ ಬಲ. ಹಾಲೆಲೂಯ. ಮನಸ್ಸು ನೆಮ್ಮದಿಯಾಗಿದೆಯಾ, ದೇವರು ನಮಗೆ ಸಂಪೂರ್ಣತೆಯನ್ನು ತಂದಿದ್ದಾನೆ. ಸೊ ನಾವು ದೇವರನ್ನು ಘನಪಡಿಸುವಾಗ ದೇವರು ನಿಶ್ಚಯವಾಗಲೂ ನಮ್ಮನ್ನು ಘನಪಡಿಸಿದ್ದಾರೆ. ಯಾರು ದೇವರನ್ನು ಮೊದಲನೇದಾಗಿ ಇಡ್ತಾರೋ ಅವರನ್ನು ದೇವರು ಮೊದಲನೇದಾಗಿ ಇಡ್ತಾರೆ. ಹಾಲೆಲೂಯ. ಇಲ್ಲಿ ನಾವು ನೋಡಬೇಕಾದ್ರೆ ಈ ವಿಧವೆಯನ್ನು ನೋಡಿ, ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿ ನನಗೆ ನೀನು ತಕೊಂಡು ಬಾ, ದೇವರು ನಿನಗೆ ಆಜ್ಞಾಪಿಸಿದ್ದಾರೆ ಎಂದು ಹೇಳಿದ ತಕ್ಷಣ ಆ ವಿಧವೆ ಹೋಗಿ ಮಾಡಿಕೊಂಡು ಬಂದಾಗ ದೇವರು ಆಕೆಯನ್ನು ಆಶೀರ್ವಾದ ಮಾಡಿದ್ರು. ಹಾಲೆಲೂಯ. ಅದೇ ನಿಜವಾದ ಒಂದು ಆಶೀರ್ವಾದ. ಕೊನೆಯದಾಗಿ ಒಂದು ವೇದ ವಚನವನ್ನು ನಾನು ಓದುತ್ತೇನೆ. ನಾವು ತೆಗೆದುಕೊಳ್ಳೋಣ 1 ಕೊರಿಂಥದವರ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನವನ್ನು ನಾನು ಓದುತ್ತೇನೆ. 1 Corinthians chapter 16 verses 22. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ. ಹಾಗಾದರೆ ಕರ್ತನು ಬೇಗನೆ ಬರಲಿಕ್ಕಿದ್ದಾರೆ. ಹಾಲೆಲೂಯ. ಸೊ ಯಾರೆಲ್ಲ ಅವರನ್ನು ಪ್ರೀತಿಸುತ್ತಾರೋ ದೇವರು ಅವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಮಿಕ್ಕವರೆಲ್ಲರೂ ಕೈ ಬಿಡಲ್ಪಡುತ್ತಾರೆ. ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನಾವು ಚಿಂತೆಯಲ್ಲಿ ಇದ್ದೇವೆ, ದುಃಖದಲ್ಲಿ ಇದ್ದೇವೆ, ಕಣ್ಣೀರನ್ನು ಸುರಿಸ್ತಾ ಇದ್ದೇವೆ. ಕಾರಣ ಏನು ಎಂದು ನಾವು ನೋಡಬೇಕಾದರೆ ನಮ್ಮ ಪಾಪನೇ. ಸೊ ದೇವರು ಅತಿ ಬೇಗನವಾಗಿ ಬರಲಿಕ್ಕಿದ್ದಾರೆ. ನಾವು ಸಿದ್ಧರಾಗಿದ್ದೇವ. ಈ ಉಜ್ಜೀವನ ಸೇವೆ ಅನ್ನೋದು ಈ ಅಂತ್ಯ ಕಾಲದಲ್ಲಿ ಕರ್ತನ ಬರುವಣಿಕೆಯಲ್ಲಿ ನಾವೆಲ್ಲರೂ ಸಿದ್ಧರಾಗಿರ್ಲಿಕ್ಕೇನೆ ಈ ದೇವ ದರ್ಶನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಯಾರು ದೇವರಿಗಾಗಿ ಜೀವಿಸುವ ಜನರಿಗೆ ಈ ಉಜ್ಜೀವನ ದೇವ ದರ್ಶನ. ಹಾಲೆಲೂಯ. ಸೊ ಕರ್ತನು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಲೋಕವೆಲ್ಲ ನಾವು ನೋಡಬೇಕಾದ್ರೆ ಶತ್ರುವಿನ ಆಳ್ವಿಕೆ, ಲೋಕವೆಲ್ಲ ವ್ಯಾಪಿಸಲ್ಪಟ್ಟಿದೆ. ಅವನು ಸಿದ್ಧನಾಗಿದ್ದಾನೆ. ಇವತ್ತು ನಾವು ಸಿದ್ಧರಾಗಿದ್ದೇವ. ಸೊ ನಾವು ಮಾನಸಾಂತರ ಪಟ್ಟು ರಕ್ಷಿಸಲ್ಪಟ್ಟು ನಾವು ಅಭಿಷೇಕದಿಂದ ನಾವು ತುಂಬಿಸಲ್ಪಟ್ಟು ದೇವ ದರ್ಶನವನ್ನು ನಾವು ಹೊಂದಿಕೊಳ್ಳಬೇಕು. ಯಾಕಂದರೆ ನಮ್ಮ ಕರ್ತನು ಅತಿ ಬೇಗನವಾಗಿ ಬರಲಿಕ್ಕಿದ್ದಾರೆ. ಸೊ ಅವರ ಬರುವಣಿಕೆಯಲ್ಲಿ ನಾವು ಪಾಲ್ಗಾರರಾಗಿ ಇರಲಿಕ್ಕೆ ಒಂದೇ ಮಾರ್ಗ ಏನಂದರೆ ನಾವು ಕರ್ತನನ್ನು ನಾವು ಮೊದಲನೇದಾಗಿ ಇಡಬೇಕು. ಆವಾಗ ಎಲ್ಲ ಸಮಸ್ಯೆಗಳು ತೀರಿ ಹೋಗುತ್ತದೆ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.